ಹೆಣ್ಣುಮಕ್ಕಳು ಯಾರಾದರೂ ಅಷ್ಟಾವಧಾನಿಗಳಿದ್ದಾರಾ? ಕನ್ನಡದ ಇತಿಹಾಸ ನೋಡಿದ್ರೆ ಕಂತಿ ಅಂತ ಒಬ್ಳು ಕವಯಿತ್ರಿ ಇದ್ಲು. ಅವಳೇ ಮೊದಲ ಕನ್ನಡದ ಆಶು ಕವಯಿತ್ರಿಯ ಅಷ್ಟಾವಧಾನಕ್ಕೆ ಮೂಲ ಮಾತೃಕೆಯನ್ನು ಮಾಡಿದವಳು ಅಂತ ಗೊತ್ತಾಗುತ್ತೆ. ಯಾಕೆಂದರೆ ಅಲ್ಲಿ ಕಂತಿ ಹಂಪ ಅಂತ ಇಬ್ಬರು ಕವಿಗಳು, ಹಂಪ ಅಂದರೆ ನಾಗಚಂದ್ರ ಅಂತ ಹೇಳ್ತಾರೆ, ದ್ವಾರ ಸಮುದ್ರದಲ್ಲಿ ಇದ್ದ ಸಂದರ್ಭ 11ನೇ ಶತಮಾನ 1045 ಈ ಥರದ್ದು ಇಸ್ವಿ. ಆ ಟೈಮಲ್ಲಿ ಅವಳು ಇದ್ದವಳು. ಅದು ಕಥೆಗಳೆಲ್ಲ ಆಮೇಲೆ ಕಟ್ಟಿರೋದಿರುತ್ತೆ, ಆದರೆ ಅವಳು ಕವಿತೆ ರಚನೆ ಮಾಡ್ತಿದ್ಲು ಅಂತ ಗೊತ್ತಾಗುತ್ತೆ. ಅದು ಜ್ಯೋತಿಷ್ಮತಿ ತೈಲ ಅಂತ ಯಾರೋ ಒಬ್ಬರು ಆಚಾರ್ಯರು ತಮ್ಮ ಶಿಷ್ಯರಿಗೆ ಬುದ್ಧಿ ಚುರುಕಾಗೋದಕ್ಕೆ ಅಂತ ಮಾಡಿಟ್ಟಿದ್ರಂತೆ. ಇವಳು ಹೋಗಿ ಬಾಯಾರಿಕೆಯಿಂದ ಕುಡಿದ್ಬಿಟ್ಟು ಅದನ್ನು, ಇವಳಿಗೆ ಪದ್ಯ ಎಲ್ಲ ಹೇಳೋ ಶಕ್ತಿ ಬಂದ್ಬಿಡ್ತು ಅಂತ ಕಥೆಗಳ ಸೃಷ್ಟಿಯಾಗಿರೋದು ಆಮೇಲೆ. ಅದು ಆ ಥರ ಏನಿಲ್ಲ. ಅವಳಿಗೆ ಆಮೇಲೆ ಅವಳು ಪಾಂಡಿತ್ಯ ಪಡ್ಕೊಂಡ್ಲೋಳು ಗೊತ್ತಾದಾಗ ಈ ಹಂಪ ಅನ್ನೋ ಕವಿ ಅವಳಿಗೆ 1000 ಪ್ರಶ್ನೆಗಳನ್ನು ಕೇಳಿ ಅವಳು 1000 ಉತ್ತರಗಳನ್ನು ಕೊಟ್ಟಳು. ಸಹಸ್ರಾವಧಾನದ ಥರ, ಅಂದರೆ ಸತತವಾಗಿ ಪ್ರಶ್ನೆ ಕೇಳಿದ ಉತ್ತರ ಕೊಟ್ಟಳು ಅಂತ. ಅವಳು ಮೊದಲು ಸಿಗೋ ದಾಖಲೆ ಅವರದ್ದು ಕನ್ನಡದಲ್ಲಿ.